ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ವಿಜಯನಗರ ಜಿಲ್ಲೆಯಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆಯ ಆರೋಪ ಕೇಳಿ ಬಂದಿದೆ. ಕೊಟ್ಟೂರು ತಾಲೂಕಿನ ಚಿರಬಿ ಗ್ರಾಮದಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಚಿರಿಬಿಯ ಸರ್ಕಾರಿ ಜಮೀನಿನಲ್ಲಿ ಹಗಲು ರಾತ್ರಿ ಜೆಸಿಬಿಗಳ ಹಾವಳಿ ಜೋರಾಗಿದೆ. ಟ್ರ್ಯಾಕ್ಟರ್ ಲಾರಿಗಳ ಮೂಲಕ ಮಣ್ಣು ಸಾಗಣೆ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸರ್ವೆ ನಂಬರ್ 278/3ರ 33 ಎಕರೆ ಸರ್ಕಾರಿ ಜಮೀನಿನಲ್ಲಿ ಗಣಿಗಾರಿಕೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಾರ್ವಜನಿಕರ ದೂರುಗಳಿಗೆ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ತಹಶೀಲ್ದಾರ್ ಅಮರೇಶ್ ಅಕ್ರಮಕ್ಕೆ ಬ್ರೇಕ್ ಹಾಕುವಂತೆ ಮನವಿ ಮಾಡ್ತಿದ್ದಾರೆ ಅಲ್ಲಿನ ಸಾರ್ವಜನಿಕರು. ಮಣ್ಣು ಗಣಿಗಾರಿಕೆ ತಡೆಯೋದಕ್ಕೆ ತಪ್ಪಿತಸ್ಥರ ವಿರುದ್ಧ ಕ್ರಮವಾಗಬೇಕು ಅಂತ ಹೇಳಿ ಆಗ್ರಹಿಸಲಾಗ್ತಾ ಇರುವಂತದ್ದು. ಇದೆಲ್ಲವನ್ನ ಯಾವಾಗ ಮಾಡ್ತೀರಾ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಗ್ರಾಮ ಲೆಕ್ಕಾಧಿಕಾರಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ರೂ ಕೂಡ ಇನ್ನೂ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಆರೋಪಿಸಲಾಗ್ತಾ ಇರುವಂತದ್ದು. ಆಶ್ರಯ ಕಾಲೋನಿ ನಿರ್ಮಾಣ ಹಂತಕ್ಕೆ ಗುರುತಿಸಿದಂತಹ ಜಾಗದಲ್ಲಿ ಈ ರೀತಿಯಾಗಿ ಮಣ್ಣು ತೆಗೆದಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿ ಡಿಸಿ ಸಾಹೇಬ್ರಿಗೂ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರಿಗೂ ತಹಸೀಲ್ದಾರ್ಗೂ ಎಲ್ಲರಿಗೂ ಹೇಳಿದ್ವಿ, ಈ ತರ ಹಿಂಗಾಗೈತಂತ, ನೀವು ಬಂದು ನೋಡ್ತೀವಿ 25ನೇ ತಾರೀಕು ಅಂತ ಹೇಳಿದ್ರು. 25ನೇ ತಾರೀಕಿಗೆ ಗ್ರಾವಲ ಸುಂಕದ ಕಲ್ಲು ಇದ್ರ ತೆಗಿರೋದು ಗ್ರಾವಲ್ ಎಲ್ಲ ಬೇರೆ ಕಡೆಗೆ ಇದು ಮಾಡಿದಾರ. ಹಂಗಾಗಿ ಅದನ್ನೆಲ್ಲ ಸೇಫ್ಟಿ ಮಾಡಿದ್ಮೇಲೆ ತಾವು ಬರ್ತಾರೇನೋ ಗೊತ್ತಿಲ್ಲ. ಹಂಗಾಗಿ 1ನೇ ತಾರೀಕಿಗೆ ಬರ್ತೀವಿ ಅಂತ ಹೇಳಿ ಮತ್ತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ನಮಗೆ ಫೋನ್ ಮಾಡಿ ಹೇಳಿದ್ರು, ಮಲ್ಲಪ್ಪ ಅಂತ. ಅದಕ್ಕೆ ಇದನ್ನ ಕಾನೂನು ಕ್ರಮ ತಗೋಬೇಕಂತ ಡಿಸಿ ಸಾಹೇಬ್ರಿಗೆ ಮತ್ತೊಂದ್ಸಲ ಮನವಿ ಮಾಡ್ತಂತ ಈ ಮೂಲಕ ಇಲ್ಲಿ